ಶಾಸಕರ ಸಮ್ಮುಖದಲ್ಲಿ ನಾವು ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಸಭೆ ನಡೆಸಿದ್ವಿ. ಸ್ಥಳೀಯ ರೈತರ ಜಮೀನು ಲೇಔಟ್ ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದ್ದು, ಈ ಬಗ್ಗೆ ಕ್ಷೇತ್ರದ ಶಾಸಕರ ಸಮಕ್ಷದಲ್ಲಿ ರೈತರನ್ನ ಮೂನ್ ಸ್ಟಾರ್ ಲೇಔಟ್ ಮಾಲೀಕರನ್ನ ಕರೆಸಿ ಸಮಸ್ಯೆಗಳು ಹೇಳಿ ಬಗೆಹರಿಸಲಾಗಿದೆ ಎಂದರು. ಶೇರ್ಖಾನ್ ಕೋಟೆ ಗ್ರಾಮದ ಹೊರವಲಯದಲ್ಲಿ ನಿರ್ಮಿಸಲಾಗುತ್ತಿರುವ ಮೂನ್ ಸ್ಟಾರ್ ಲೇಔಟ್ನಲ್ಲಿ ಸರ್ಕಾರದ ಜಮೀನು ಹಾಗೂ ರೈತರ ಭೂಮಿ ಒತ್ತುವರಿ ಮಾಡಿಲ್ಲ, ಕೆರೆ ಕಾಲುವೆ ದಾರಿಗಳು ಮುಚ್ಚಿಲ್ಲ ಎಂದು ತಹಸೀಲ್ದಾರ್ ಶ್ರೀನಿವಾಸುಲು ನಾಯ್ಡು ತಿಳಿಸಿದ್ದಾರೆ. ಸ್ಥಳೀಯ ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನು ಒತ್ತುವರಿಯಾಗಿದೆ ಎಂಬ ರೈತರ ಹಾಗೂ ಬಾಗೇಪಲ್ಲಿ ತಹಸೀಲ್ದಾರ್ ಹೇಳಿದ್ದು, ಈ ಬಗ್ಗೆ ಕ್ಷೇತ್ರದ ಶಾಸಕರ ಸಮಕ್ಷದಲ್ಲಿ ರೈತರನ್ನ ಮೂನ್ ಸ್ಟಾರ್ ಲೇಔಟ್ ಮಾಲೀಕರನ್ನ ಕರೆಸಿ ಸಮಸ್ಯೆಗಳನ್ನ ಕೇಳಿ ಬಗೆಹರಿಸಲಾಗಿದೆ ಎಂದರು. ಆದರೆ ಸರ್ವೆ ನಂತರ ಚೇಳೂರು ತಹಸೀಲ್ದಾರ್ ಅವರು ನೂತನವಾಗಿ ನಿರ್ಮಾಣವಾಗುತ್ತಿರುವ ಮೂನ್ ಸ್ಟಾರ್ ಲೇಔಟ್ ಮಾಲೀಕರು ಕೆರೆ ಕಾಲುವೆ ಹಳ್ಳ 33 ಅಡಿಗಳು ಅಗಲೀಕರಣ ಮಾಡಿ ಕೆರೆಗೆ ನೀರು ಹೋಗಲು ಅನುಕೂಲ ಮಾಡಲಾಗಿದೆ. ಲೇಔಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮಹಾದ್ವಾರ ಕೆಲಸ ಸರ್ಕಾರದ ಆದೇಶ ಬರುವ ತನಕ ಕಾಮಗಾರಿ ನಿಲ್ಲಿಸಿದ್ದು, ಅನುಮತಿ ಇಲ್ಲದೆ ನಿರ್ಮಾಣ ಮಾಡಿಸುವುದಿಲ್ಲ ಎಂದು ಚೇಳೂರು ತಹಸೀಲ್ದಾರ್ ಶ್ರೀನಿವಾಸುಲು ನಾಯ್ಡು ಹೇಳಿದ್ದಾರೆ. ನಿರ್ದೇಶಕರು ಹೇಳಿಲ್ಲ ಸಾಹೇಬ್ ಮುಖಾಂತರ ಎಲ್ಲ ಜಾಯಿಂಟ್ ಸರ್ವೆ ಮಾಡಿ ಸ್ಥಳ ಜಂಟಿ ಸ್ಥಳ ತನಿಖೆ ಮಾಡಿದ್ವಿ. ಶೇರ್ಖಾನ್ ಕೋಟೆ ಗ್ರಾಮಸ್ಥರುಗಳು ದೂರು ನೀಡಿರುವ ಹಿನ್ನೆಲೆಯಲ್ಲಿ ಜಂಟಿ ಸ್ಥಳ ತನಿಖೆ ಮಾಡಿ ಸರ್ವೆ ಎಲ್ಲ ಮಾಡಿದ್ವಿ. ಹಿಡುವಳಿದಾರರು ಯಾವುದೇ ಹಿಡುವಳಿ ಸರ್ವೆ ನಂಬರ್ಗಳಲ್ಲಿ ಇವರು ಒತ್ತುವರಿ ಆಗಿರೋದಿಲ್ಲ, ಒತ್ತುವರಿ ಮಾಡಿರೋದಿಲ್ಲ. ದೊಡ್ಡ ಹಳ್ಳ ಅಂತೇಳಿ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡಿದ್ರು ಅಂತೇಳಿ ಎಲ್ಲ ಅಳತೆ ಮಾಡಿಸಿದ್ವಿ. 33 ಅಡಿ ಇದೆ, ಅದು 33 ಅಡಿ ಇರೋ ಕಾಲುವೆ. ಅದು ಅಗಲ ಕಡಿಮೆ ಮಾಡಿದ್ವಿ, ಅದಕ್ಕೆ 33 ಅಡಿಗೂ ಕರೆಕ್ಟಾಗಿ ತೆಗೆಸಿ. ಆಮೇಲೆ ಮುಂದುಗಡೆ ಮೇನ್ ಇಶ್ಯೂ ಏನಂತಂದ್ರೆ ನಮ್ಮ ಸಾರ್ವಜನಿಕರ ಅಹವಾಲು, ಸರ್ಕಾರಿ ಜಾಗದಲ್ಲಿ ಆರ್ಚ್ ನಿರ್ಮಾಣ ಮಾಡೋಕ್ಕೆ ಮಾಡ್ತಿದ್ದಾರೆ. ಅದು ಮಾಡಬೇಕು ಹಾಗೂ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಮಾಡ್ತಾರೆ ಅಂತೇಳಿ. ಆಮೇಲೆ ಅದರ ಬಗ್ಗೆ ನಿನ್ನೆ ಅಂದರೆ ದಿನಾಂಕ 15/1/2025 ಬೆಳಗ್ಗೆ 9 ಮಾನ್ಯ ಶಾಸಕರು ಉಭಯತರನ್ನು ನಮ್ಮ ಶೇರ್ಖಾನ್ ಕೋಟೆ ಗ್ರಾಮಸ್ಥರನ್ನ ಮತ್ತು ಇಲ್ಲಿನ ಹಿರಿಯರು ಎಲ್ಲ ಕರೆಸಿ ಚನ್ನಮ್ಮನೆಲ್ಲ ಬಂದಿದ್ದಾರೆ. ಸಂಧಾನ ಸಭೆ ಮಾಡಲಾಗಿ ಎಲ್ಲ ಸರ್ಕಾರಿ ದಾರಿ ಬಗ್ಗೆ ತಕರಾರಿಲ್ಲ ಅಂತಂದರೆ ನಮ್ಮದೇನಿಲ್ಲ. ಅವ್ರೇನು ಈಗ ವರ್ಕ್ ಇನ್ ಪ್ರೋಗ್ರೆಸ್ ಅಂತಿದ್ದಾರಲ್ಲ, ಅವ್ರ ಕೆಲಸ ಮಾಡ್ತೀವಿ ಅಂತಂತ ಇಲ್ಲ. ಸರ್ಕಾರಿ ದಾರಿಗೆ ಅಡ್ಡಿಪಡಿಸ್ತಾ ಇದ್ದರೆ ನಮ್ಮದೇನಿಲ್ಲ ಅಂತೇಳಿ ಎಲ್ಲ ನಿನ್ನೆ ಮಾನ್ಯ ಶಾಸಕರು ಒಪ್ಕೊಂಡು ಆರ್ಚಿದೇನು ಅದು ಸರ್ಕಾರದಲ್ಲಿ ಅವರು ಆರ್ಚ್ ಕಟ್ಟಬೇಕಂತಂದರೆ ಮಾನ್ಯ ಸರ್ಕಾರ ಸಮಕ್ಷ ಸೆಕ್ಷನ್ ಪ್ರಾಧಿಕಾರ ಏನಿದೆ ನಾವು ರಿಪೋರ್ಟ್ ಕಳಿಸ್ತೀವಿ. ಸರ್ ಇಸ್ ಇಟ್ ಪ್ರಾವಿಷನ್ ಪ್ಲೀಸ್ ಅಂತ ಹೇಳಿ ಅದಕ್ಕೆ 33 ಅಡಿ ಇದ್ದಿದ್ದು ಮೊದಲು ನೀರು ಹೊಲದಾಗೆ ಇದು ಮಾಡಿದ್ರು ಅಂತೇಳಿ ಸವಾಲು ಕೊಟ್ಟಿದ್ರು. ಎಲ್ಲ ಒತ್ತುವರಿ ಬಿಡಿಸಿದ್ದೀವಿ ಅಂದರೆ ಒತ್ತುವರಿ ಸ್ವಲ್ಪ ಅಗಲ ಕಮ್ಮಿ ಮಾಡಿದ್ದಾರೆ. ಸಾರ್ವಜನಿಕರು ನಿನ್ನೆ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ನಾವು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಸಭೆ ನಡೆಸಿದ್ವಿ. ಎಲ್ಲ ಒಪ್ಕೊಂಡು ಕಾಲುವೆ ಮತ್ತು ಮೇನ್ ಇಶ್ಯೂ ಬಂದು ಆರ್ಚು ಅದೇನದು ಭಗವಾನ್ ಬಂದರೆ ಅದನ್ನು ಕಾನೂನು ಪ್ರಕಾರ ಏನಿದೆ ಪರಿಶೀಲನೆ ಮಾಡಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ಇದು ಟೌನ್ ಪ್ಲಾನ್ ಎಲ್ಲ ಆಗಿದೆ, ಎಲ್ಲ ಬಿಟ್ಟು ಅದರಲ್ಲಿ ಒತ್ತುವರಿ ಒಂದು ಮಾಡ್ಕೊಂಡಿಲ್ಲ. ಕಾಲುವೆ ಸಮಸ್ಯೆ ಸಾಲ್ವ್ ಆಗಿದೆ, ಆರ್ಚ್ ಮಾತ್ರ ಸಾಲ್ವ್ ಆಗಿದೆ. ಆರ್ಚ್ ಮಾತ್ರ ಬೇರೆ ಬೇರೆ ಯಾವ ಗೊತ್ತಿಲ್ಲ. ಇವತ್ತು ನೀವು ಬಂದಿದ್ದೀರಾ, ಒಂದ್ ರೌಂಡ್ ಹೋಗ್ಬಿಟ್ಟು ರಾಜಕಾಲುವೆನ ನೋಡ್ರಿ. ಇಲ್ಲಿ ನೋಡ್ರಿ, ಕೆಲಸ ಮಾಡುವಾಗ ಅಕಸ್ಮಾತ್ ಸ್ವಲ್ಪ ಮಣ್ಣು ಬಿದ್ದಿರ್ಬೋದು. ಆಮೇಲೆ ಮಣ್ಣು ಎತ್ತಿದೀವಿ,
ಎರಡನೇದು ಏನಂದ್ರೆ ರಾಜಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಅಂತ 100 ಅಡಿ ಜಮೀನ್ ಬಿಟ್ಟಿದೀವಿ ನಾವು. 100 ಅಡಿ ಜಾಗ ಪ್ರಸ್ತುತ ಇರೋ ಕಾಲುವೆ ಮುಚ್ಚಿಬಿಟ್ಟು ಬೇರೆ ಕಡೆ ಮುಚ್ಚಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ನಮ್ಮ ಟೌನ್ ಪ್ಲಾನಿಂಗ್ ಅಲ್ಲಿ ಯಾವ ತರ ಅಪ್ರೂವಲ್ ಆಗಿ ಬಂದೈತೆ ಅದೇ ತರ ಕಾಲುವೆ ತೆಗ್ದಿದ್ದೀವಿ. ಯಾವುದೇ ಕಾರಣಕ್ಕೂ ಒಂದು ರಾಗಿ ಕಾಳಷ್ಟು ನಾವು ಕಾನೂನಿಗೆ ವಿರೋಧವಾಗಿ ಕೆಲಸಗಳು ಮಾಡಿಸಲ್ಲ. ನಾನು ತಮ್ಗೆಲ್ಲ ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಟೌನ್ ಪ್ಲಾನ್ ಅಪ್ರೂವಲ್ ಆದ್ರೆ ಕಾಲುವೆ ನಮ್ಮ ಗ್ರಾಮ ನಕ್ಷೆಯಲ್ಲಿ ಇರುತ್ತೆ. ಆ ಕಾಲುವೆನ ಟೌನ್ ಪ್ಲಾನಿಂಗ್ ಅವರು ಸ್ಥಳಾಂತರ ಮಾಡಲ್ಲ. ಅದನ್ನ ಬಿಟ್ಟು ನಮ್ಮ ಲೇಔಟ್ ಅನ್ನ ಅಪ್ರೂವಲ್ ಮಾಡಿಕೊಟ್ಟಿದ್ದಾರೆ. ಕಾಲುವೆ ಎಲ್ಲೈತೆ ಅಲ್ಲೇ ಐತೆ, ಯಾವುದೇ ಕಾರಣಕ್ಕೂ ಒಂದು ಚೂರು ಚೇಂಜಸ್ ಇಲ್ಲ. ಸರ್ ಹಾಗಾದ್ರೆ 2 years ಬ್ಯಾಕ್ ಅಲ್ಲಿ ಪಂಚಾಯತಿಂದ ನರೇಗಾ ಇದು ಕಟ್ಟಿದ್ರು ಕಾಲುವೆ ಮತ್ತು ಟ್ರೀಟ್ಮೆಂಟ್ ಅಂತ, ಅದು ಪೂರ್ತಿ ಮುಚ್ಚಿಬಿಟ್ಟಿದ್ರು. ಇಲ್ಲ ಇದು ನೋಡಿ ನಿಮ್ಗೆ ಅದೇ ಇವಾಗ ಈ ಜಮೀನಲ್ಲಿ ಯಾವತ್ತೂ ಒಂದು 30-40 ವರ್ಷದಿಂದ ಇಲ್ಲಿ ಉಳುಮೆ ಮಾಡಿಲ್ಲ. ಆದ್ರಿಂದ ಏನಾಗೈತೆ, ಮಳೆಗಳು ಬಂದು ಹ್ಯಾಗ್ ಬೇಕು ಹಾಗೆ ಹೊಡ್ಕೊಂಡು ಹೋಗೈತೆ. ಇವಾಗ ನಾವು ನಮ್ಮ ಟೌನ್ ಪ್ಲಾನಿಂಗ್ ಪ್ರಕಾರ ಸರ್ವೆ ನಕ್ಷೆ ಪ್ರಕಾರ ಕಾಲುವೆ ಎಲ್ಲಿ ಹೋಗೈತೆ ಅಲ್ಲೇ ಐತೆ, ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ. ಆರ್ಚ್ ಅಂದ್ರೆ ವೆಲ್ಕಮ್ ಮಾಡೋದು, ಒಂದು ನಗರವನ್ನ ಸುಂದರವಾಗಿ ಕಾಣಿಸೋದಕ್ಕೆ ಆರ್ಚ್ ಹಾಕೋದು. ಅದರಲ್ಲಿ ಆ ನಗರದ ಪ್ರತಿಯೊಂದು ಭಾರತೀಯರು ಅದ್ರ ಒಳಗಡೆ ಹೋಗ್ಬೋದು ಬರ್ಬೋದು. ಇಲ್ಲಿ ಜನರೆಲ್ಲ ಮಿಸ್ಗ್ರೇಡ್ ಮಾಡಿದ್ದಾರೆ ಪಾಪ ರೈತರಿಗೆ, ಏನು ಗೇಟ್ ಇಕ್ಬಿಡ್ತಾರಂತ. ಯಾವುದೇ ಕಾರಣಕ್ಕೂ ಗೇಟ್ ಇಡಕ್ ಬರಲ್ಲ. ಗೇಟ್ ಇಕ್ಕಿದ್ರೆ ನಮ್ಮನ್ನ ಎತ್ತಿ ಜೈಲ್ಗೆ ಹಾಕ್ತಾರೆ. ಆ ಥರ ಕಾನೂನಿಲ್ಲ. ಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ನಾನೇನು ಹೇಳ್ತೀನಿ, ನಮ್ದು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಪ್ರೂವಲ್ ಆಗಿದೆ. ಓಣಿ ರಸ್ತೆ ಓಣಿ ಅಂದ್ರೆ ಪ್ರತಿಯೊಬ್ರು ಅದನ್ನ ಯೂಸ್ ಮಾಡ್ಕೋಬಹುದು. ಕ್ಲಿಯರ್ ಕಟ್ ಆಗಿ ಟೌನ್ ಪ್ಲಾನಿಂಗ್ ಅಲ್ಲಿ ನಮ್ಗೆ ಅಪ್ರೂವಲ್ ಆಗಿ ಬಂದೈತೆ. ಆ ರೋಡನ್ನು ಅಭಿವೃದ್ಧಿ ಪಡಿಸಿ ಅಂತ ನಮ್ಮ ಇಲ್ಲಿ ಚೇಲೂರು ಶಾಸಕರನ್ನ ಮಾತಾಡಿದಾಗ ಅವ್ರು ನಾನು ಹೇಳಿದೆ, ಇವಾಗ ಸರ್ಕಾರದಿಂದ ಈ ಓಣಿ ರಸ್ತೆ 60 ಅಡಿದು ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಸುಮಾರು 70-80 ಲಕ್ಷ ಆಗುತ್ತೆ ಸರ್, ನೀವು ಒಪ್ಪನೆ ಕೊಟ್ಟರೆ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರು ಹೇಳಿದ್ದಾರೆ. ಆ ರೋಡನ್ನು ನೀನು ಅಭಿವೃದ್ಧಿ ಪಡಿಸಪ್ಪ, ನೀನು ಅಭಿವೃದ್ಧಿ ಪಡಿಸ್ಬಿಟ್ಟು ಜನರನ್ನ ಅದನ್ನು ಸಮರ್ಪಣೆ ಮಾಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೋದ್ರೆ 60 ಅಡಿ ರೋಡನ್ನು ಅಭಿವೃದ್ಧಿ ಪಡಿಸ್ತೀವಿ. ಇನ್ನು ಆರ್ಚ್ ಬಗ್ಗೆ ಸಾಹೇಬ್ರು ಹೇಳಿದ್ದಾರೆ, ಕಾನೂನು ಚೌಕಟ್ಟಲ್ಲಿ ನೀನು ಮಾಡಬೇಕು, ಅದಕ್ಕೆ ಪರ್ಮಿಷನ್ ತಗೋಬೇಕಂತ. ಆ ಪರ್ಮಿಷನ್ಗೆ ನಾವು ಆರ್ಚ್ ಕಟ್ಟೋದಾಗ ಪರ್ಮಿಷನ್ಗೆ ನಾವು ಲೀಗಲ್ ಆಗಿ ಸರ್ಕಾರದಿಂದ ತಗೊಂಡು ಬಂದು ಆರ್ಚ್ ಮಾಡ್ತೀವಿ. ಇನ್ನು ರಾಜಕಾಲುವೆ ಅರ್ಧ ಇರೋದು ನಾವು ನಮ್ಮ ಜಾಗದಲ್ಲಿನೂ ಇನ್ನೂ ಬಿಟ್ಟು ನೀಟಾಗಿ ಶೇರ್ಖಾನ್ ಕೋಟೆ ಜನರಿಗೆ ಅನುಕೂಲ ಆಗಂಗೆ ಮಾಡಿದ್ದೀವಿ. ಶೇರ್ಖಾನ್ ಕೋಟೆ ಜನ ಬಂದು ಆ ರಾಜಕಾಲುವೆ ತೆಗೆದಿರೋದನ್ನು ನೋಡಿದ್ರೆ ಅವರೇ ಸಂತೋಷ ಬೀಳ್ತಾರೆ. ಇಲ್ಲಿ ಲೋಕಲ್ ಇರೋ ರೈತರೆಲ್ಲನೂ ನಮ್ಗೆ ಯಾವತ್ತೇ ಏನು ತೊಂದರೆ ಮಾಡಿಲ್ಲ. ಅವ್ರದ್ದೆಲ್ಲ ಆಶೀರ್ವಾದ ನಮಗೈತೆ. ಈ ಶೇರ್ಖಾನ್ ಕೋಟೆ ಜನರ ಆಶೀರ್ವಾದ ನಮಗೈತೆ. ಯಾಕಂದರೆ ಈ ತಾಲೂಕಲ್ಲಿ ಈ ಥರ ಲೇಔಟ್ ಅಭಿವೃದ್ಧಿ ಪಡಿಸ್ತಾ ಇರೋದ್ರಿಂದ ಅವರು ಒಂಥರ ಹೆಮ್ಮೆಯಿಂದ ನಮ್ಮ ಶೇರ್ಖಾನ್ ಕೋಟೆ ಹತ್ರ ಈ ಥರ ಒಳ್ಳೆ ಲೇಔಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಲೀಗಲ್ ಆಗಿ ತೊಂದರೆ ಇಲ್ಲ, ಇಲ್ಲಿ ಲೋಕಲ್ ಆಗಿನೂ ನಮ್ಗೆ ತೊಂದರೆ ಇಲ್ಲ. ಅಕಸ್ಮಾತ್ ಆಗಿ ಅವ್ರಿಗೆ ಯಾರೋ ಏನೋ ಹೇಳಿರ್ಬೋದು, ಅದಕ್ಕೋದ್ರೆ ಅವರು ಬಂದು ನೋಡಿದ್ದಾರೆ, ಎಲ್ಲ ಕ್ಲಿಯರ್ ಕಟ್ ಆಗಿ ಲೀಗಲ್ ಆಗೈತೆ. ಗುರಿ ಆಗಿಲ್ಲ. ರೈಟ್ ರೋಡ್ ನಮ್ಮ 4-5 ಅಡಿ ಬಿಟ್ಬಿಟ್ಟಿದ್ದೀವಿ. ಯಾಕೆ ಬಿಟ್ಟಿದ್ದೀವಿ ಅಂದರೆ ರೈತರು ಇದ್ರೇನೆ ಈ ಪ್ರಪಂಚ ನಡೆಯೋದು. ರೈತರ ಜಮೀನ ನಾವು ಹಾಕ್ಕೊಂಡು, ನಾನು ಒಬ್ಬ ರೈತಾನೆ, ನನ್ನ ವ್ಯವಸಾಯಗಳು ಮಾಡಿಸಿ ನಾವು ರೈತರನ್ನ ತೊಂದರೆ ಮಾಡೋವನು ಯಾವತ್ತೂ ಉದ್ಧಾರನೂ ಆಗಲ್ಲ, ರೈತರ ಕೆಟ್ಟದಾಗ ಬಯಸೋವನು ಯಾವತ್ತೂ ಉದ್ಧಾರ ಆಗಲ್ಲ.